ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಕಣ್ರಪ್ಪ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ಶಾಂಭವಿ ಅಂತ ಹೇಳ್ಬಿಟ್ಟು ಅವ್ರದ್ದಾಗಿರುತ್ತೆ. ಈ ಒಂದು ಪ್ರೊಫೈಲು ಇವ್ರದ್ದು ಊರು ಬಂದ್ಬಿಟ್ಟು ಬೋರಸಂದ್ರ ಅಂತೇಳಿ, ವಿದ್ವೆ ಬಾಳು ಇವ್ರದ್ದು. ಅನುಭವ ಬಂದು ಇವ್ರಿಗೆ 2 ರಿಂದ 3 ವರ್ಷ ಇದೆ ಅಷ್ಟೇ ಸುಖ ನೋಡಿದ್ದಿವರು. ಅಷ್ಟರಲ್ಲೇ ಅನಾರೋಗ್ಯದಿಂದ ಪತಿ ಲೋಕ ಬಿಟ್ಟು ಹೋದರು ಅಂತ ಇಲ್ಲಿ ಭಾಳ ನೊಂದ್ಕೊಂಡು ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಇವ್ರದ್ದು ಆಸ್ತಿ ಬಂದ್ಬಿಟ್ಟು ಮ್ಯಾಂಗೋ ಲ್ಯಾಂಡ್ ಇದೆ. ಇವ್ರದ್ದು 2000 ಗಿಡಗಳಿದ್ದಾವೆ, ಮ್ಯಾಂಗೋ ಗಿಡಗಳು. ಹಾಗೆ ಜೀವನ ನಡೆಸೋದಕ್ಕೆ ಏನು ತೊಂದರೆ ಇಲ್ಲ ಸರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಆರಾಮ್ಸಾಗಿ ಮನೇಲಿದ್ದರೂ ಕೂಡ ಜೀವನ ಹೇಗೋ ನಡೆದೋಗುತ್ತೆ. ತುತ್ತೂರಿ ಇವ್ರದ್ದು ಚೀಪಲು ತಾತಪ್ಪ ಸಿಕ್ಕರೆ ಸಾಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವರಿಗೆ ಸೀಪಕ್ಕೆ ತಾತಪ್ಪ ಸಿಕ್ಕರೆ ಸಾಕು ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಏನು ಸಂಸಾರ ಮಾಡೋದಾಗೇನು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ಮಾತಿನ ಅರ್ಥ ಆಗಿರುತ್ತೆ. ತಾತ ಅಂದರೆ ತುಂಬ ಇಷ್ಟ ಅಂತ ಇಲ್ಲಿ ಹೇಳಿದ್ದಾರೆ. ಏನಕ್ಕೆ ಎತ್ತ ಅಂತ ನೋಡೋಣ ಬನ್ನಿ. ತಾತ ಅಂದರೆ ಭಾಳ ಇಷ್ಟ ಕಣ್ರಿ. ಯಾಕೆಂದರೆ ಮನೆಯಲ್ಲಿ ಒಬ್ಬರು ತಾತ ಇದ್ದರು. ಅವರಿಗೆ ನಂದು ಸಾಮಾನು ಅಂದರೆ ಭಾಳ ಇಷ್ಟ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ತಾತ ಅಂದರೆ ಇಷ್ಟ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ತಿನ್ನೋಕೆ ಏನಾದರೂ ತಂದು ಕೊಡ್ತಾಯಿದ್ರು. ಒಂದು ದಿನ ತೂತನ್ನು ಚಪ್ಪರಿಸಿ ಬಿಟ್ಟಿದ್ದರು. ಅವತ್ತೇ ತಾತಪ್ಪನ ಗಂಟೆ ನೋಡೋ ಭಾಗ್ಯ ಸಿಕ್ಕಿದ್ದು. ಓಕೆನಾ, ತುಂಬ ಮೆತ್ತಿಗೆ ಇತ್ತವ್ರದ್ದು ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಅವರ ಒಂದು ಅನುಭವ ಮತ್ತು ಅವರ ಒಂದು ಸ್ಪರ್ಶ ಯಾವ ರೀತಿ ಇತ್ತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಸುಮಾರು ಸಲ ಹೇಳಿದಂತೆ ಮಾಡಿದ್ದಾರೆ ಅವರು. ತಿರುಗಿಸಿ ಹಿಂದಕ್ಕೆ ಗೂಟ ತೆಗೆದು ಲಾಕ್ ಮಾಡಿದ್ದರು ಒಂದು ದಿನ. ಆ ಒಂದು ಅನುಭವನ ಮರೆಯೋದಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಜಾಸ್ತಿ ವಯಸ್ಸಾಗಿದ್ದರೂ ಓಕೆನೆ ಅಂತ ಇಲ್ಲಿ ಹೇಳಿದ್ದಾರೆ. ಬದುಕುವ ದಾರಿ ಗೊತ್ತಿದೆ, ಹಾಗೆ ಬಾಳೋಕ್ಕೆ ತೋಟ ಗದ್ದೆ ಇದೆ, ಇನ್ನೇನು ಬೇಕು, ಸುಖದಿಂದ ಇರಬಹುದಲ್ವಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಮಾತನಾಡಿದ್ದಾರೆ. ಜಾಸ್ತಿ ಏನು ಕೆಲಸ ಮಾಡಿಸೋದಿಲ್ಲ, ಬೇಕಾದ್ರೆ ದಿನಾಲೂ ತೋಟದಿಂದ ಮನೆಯಿಂದ ತೋಟಕ್ಕೆ ಓಡಾಡಿಸಿ ಸೇವೆಯನ್ನು ಸಹ ಮಾಡೋದಕ್ಕೆ ಸಿದ್ಧಳಿದ್ದೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ರಾತ್ರಿ ಹೊತ್ತು 1 ಗಂಟೆ ಸಾಕು, ಸುಖ ಕೊಟ್ಟರೆ ಏನು ಹೇಳ್ತೀನೋ ಅದನ್ನು ಮಾಡಿದ್ರೆ ಸಾಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ವಯಸ್ಸು ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ಕಣ್ರಿ, ಚೂಲಿರ್ಬೇಕಷ್ಟೇ, ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ಲಾಂಟಿಂಗ್ ವ್ಯವಸ್ಥೆ ಬಗ್ಗೆ ಇಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಪ್ರಿಪೇರ್ ಪಿಟ್ಸ್ ಆರ್ trenches in the field before the rainy season. Plant grafted mango saplings in the pits or trenches at a spacing of 10-15 meters between trees ಅಂತ ಹೇಳಿದ್ದಾರೆ. Ensure the graft union is above a ground level to prevent root stock growth ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಪ್ಲಾಂಟಿಂಗ್ ಯಾವ ರೀತಿ ಮಾಡ್ಬೋದು ಅಂತ ಇಲ್ಲಿ ಒಂದಿಷ್ಟು ಅವರ ಒಂದು ಗೊತ್ತಿರತಕ್ಕಂಥ ಅವರಿಗೆ ನಾಲೆಡ್ಜಿನಲ್ಲಿ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದಾಗಿ ನಾವು ನೋಡ್ಬೋದು. ಇನ್ನು ಇರಿಗೇಷನ್ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ನೋಡಿ, ಪ್ರೊವೈಡ್ ರೆಗ್ಯುಲರ್ ಆ್ಯಂಡ್ ಅಡಿಕ್ವೇಟ್ ಇರಿಗೇಷನ್ ಎಸ್ಪೆಷಲಿ ಡ್ಯೂರಿಂಗ್ ದ ಡ್ರೈ ಪೀರಿಯಡ್ಸ್ ಆ್ಯಂಡ್ ದ ಫಸ್ಟ್ ಫ್ಯೂ ಇಯರ್ಸ್ ಆಫ್ಟರ್ ಪ್ಲಾಂಟಿಂಗ್. ಯೂಸ್ ಮೆಥಡ್ಸ್ ಸಚ್ ಆಸ್ ಡ್ರಿಪ್ ಇರಿಗೇಷನ್ ಆರ್ ಸ್ಪ್ರಿಂಕಲ್ಸ್ ಟು ಡೆಲಿವರ್ ವಾಟರ್ ಎಫಿಷಿಯೆಂಟ್ಲಿ ಟು ದ ರೂಟ್ ಝೋನ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಒಂದು ಡ್ರಿಪ್ಪಿಂಗನ್ನು ಯಾವ ರೀತಿ ಮಾಡಬೇಕು ಮತ್ತು ಇರಿಗೇಷನ್ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.